ಪ್ರಧಾನಿ ಮೋದಿ ಪತ್ರಿಕಾಗೋಷ್ಠಿ ನಡೆಸುವುದಿಲ್ಲ, ಪತ್ರಕರ್ತರ ಪ್ರಶ್ನೆಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದು ಈಗ ಜಗತ್ತಿನೆಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ. ಭಾಷಣಗಳಲ್ಲಿ ಸಿಕ್ಕಾಪಟ್ಟೆ ಅಬ್ಬರಿಸುವ ಮೋದಿ, ಆಯ್ದ ಪತ್ರಕರ್ತರು ಅಥವಾ ಮಾವಿನ ಹಣ್ಣು ತಿನ್ನುವುದರ ಬಗ್ಗೆ ಪ್ರಶ್ನೆ ಕೇಳುವ ಸೆಲೆಬ್ರಿಟಿಗಳಿಗೆ ಸಂದರ್ಶನ ನೀಡುವ ಮೋದಿ ಪತ್ರಿಕಾಗೋಷ್ಠಿ ನಡೆಸದಿರಲು ಕಾರಣವೇನು? ಮಾಧ್ಯಮದವರು ಪ್ರಶ್ನೆ ಕೇಳಲು ಅವಕಾಶ ನೀಡದಿರುವಂತೆ ವಿದೇಶದಲ್ಲೂ ಕೇಳಿಕೊಳ್ಳಲಾಗುತ್ತದೆ ಎಂಬುದು ಬಯಲಾದ ಬಳಿಕ ಈ ಪ್ರಶ್ನೆ ಮತ್ತೊಮ್ಮೆ ಎದ್ದಿದೆ. आपने कभी सोचा कि प्रधानमंत्री प्रेस कॉन्फ्रेंस क्यों नहीं करते? ಮಾಧ್ಯಮದವರು ಮೋದಿಯನ್ನ ಪ್ರಶ್ನಿಸಲು ಸಾಧ್ಯವಿಲ್ಲ ಎಂಬ ರಹಸ್ಯವನ್ನು ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಬಹಿರಂಗಪಡಿಸಿದ್ರಿಂದ ಇದು ಮತ್ತೆ ಚರ್ಚೆಯಾಗ್ತಾ ಇದೆ. ಮೋದಿ ವಿದೇಶದಲ್ಲಿರುವಾಗ ಅವರು ಪತ್ರಕರ್ತರ ಪ್ರಶ್ನೆಗಳನ್ನು ಎದುರಿಸುವ ಪರಿಸ್ಥಿತಿ ಉದ್ಭವಿಸಬಾರದು ಎಂದು ವಿದೇಶಾಂಗ ಸಚಿವಾಲಯ ಬಯಸುತ್ತದೆ. ಅದಕ್ಕಾಗಿ ಅದು ಅಮೆರಿಕದ ಅಧಿಕಾರಿಗಳ ಮುಂದೆ ಕೋರಿಕೆ ಇಟ್ಟಿತ್ತು ಎಂಬುದು ಬಯಲಾಗಿದೆ. ಈ ಜೂನ್ನಲ್ಲಿ ಮೋದಿ G7 ಶೃಂಗಸಭೆಗೆ ಫ್ರಾನ್ಸ್ಗೆ ಹೋಗಿದ್ದಾಗ ಆ ಜಾಗತಿಕ ಕಾರ್ಯಕ್ರಮದಲ್ಲಿ ಯಾವುದೇ ಪತ್ರಕರ್ತ ಪ್ರಧಾನಿಗೆ ಪ್ರಶ್ನೆಗಳನ್ನು ಕೇಳದಂತೆ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ವ್ಯವಸ್ಥೆ ಮಾಡಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಿ ಮೋದಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸಿಕೊಂಡರು. ಬರೆದಿದ್ದನ್ನು ಓದಿದ್ರು. ಸಭೆ ಒಟ್ಟು 45 ನಿಮಿಷ ನಡೆಯಿತು. ಪತ್ರಿಕಾಗೋಷ್ಠಿಯ 18 ನಿಮಿಷಗಳ ಕಾಲ ವಿಡಿಯೋವನ್ನು ಅಮೆರಿಕ ಅಪ್ಲೋಡ್ ಮಾಡಿತು. ಪ್ರಧಾನಿ ಮೋದಿ ಹೇಳಿಕೆ ಕೇವಲ 1 ನಿಮಿಷ 56 ಸೆಕೆಂಡುಗಳಷ್ಟೇ ಇತ್ತು. ಉಳಿದ ಸಮಯ ಟ್ರಂಪ್ ಮಾತನಾಡಿದ್ರು. ಶ್ವೇತಭವನ ತನ್ನ ವೆಬ್ಸೈಟ್ನಲ್ಲಿ 18 ನಿಮಿಷಗಳ ವಿಡಿಯೋ ಅಪ್ಲೋಡ್ ಮಾಡಿತು. ಆದರೆ ಭಾರತದ ಪ್ರಧಾನಿ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ತಮ್ಮ ಹೇಳಿಕೆಯ ಭಾಗವನ್ನು ಮಾತ್ರ ಅಪ್ಲೋಡ್ ಮಾಡಿದ್ರು. ಟ್ರಂಪ್ ಮಾತನಾಡ್ತಾ ಇರುವ 18 ನಿಮಿಷಗಳ ವಿಡಿಯೋವನ್ನು ಅವರು ಅಪ್ಲೋಡ್ ಮಾಡಲಿಲ್ಲ. ಆದ್ದರಿಂದ ಒಂದು ರೀತಿಯಲ್ಲಿ ಪ್ರಧಾನಿಯೇ ಹಲವು ವಿಷಯಗಳನ್ನು ಮರೆಮಾಚ್ತಾ ಇದ್ದಾರೆ. ಪ್ರಧಾನಿ ಮೋದಿ ಯಾಕೆ ಹೀಗೆ ಮಾಡ್ತಾರೆ ಎಂಬುದರ ಕುರಿತು ಯಾವುದೇ ಭಾರತೀಯ ಮಾಧ್ಯಮಗಳು ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಅವರು ಪತ್ರಿಕಾಗೋಷ್ಠಿ ನಡೆಸಲು ಯಾಕೆ ಸಾಧ್ಯವಿಲ್ಲ ಎಂದು ಯಾರೂ ಕೇಳುವುದಿಲ್ಲ. ಈಗ ಆ ಪತ್ರಿಕಾಗೋಷ್ಠಿಯ ಹಿಂದಿನ ತೆರೆಮರೆಯ ಕಥೆ ಬಯಲಿಗೆ ಬಂದಿದೆ. ಭಾರತದಲ್ಲಿನ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಫ್ರಾನ್ಸ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯ ಕಥೆಯನ್ನ ದಿಲ್ಲಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. ತಾವು ಟ್ರಂಪ್ ಜೊತೆ ಫ್ರಾನ್ಸ್ನಲ್ಲಿದ್ದಾಗ ಭಾರತೀಯ ವಿದೇಶಾಂಗ ಸಚಿವಾಲಯವು ಒಂದು ಮನವಿಯನ್ನು ಮಾಡಿತ್ತು. ಮಾಧ್ಯಮಗಳನ್ನು ಒಳಗೆ ಬಿಡಬೇಕು, ಆದರೆ ಪತ್ರಿಕಾಗೋಷ್ಠಿ ನಡೆಸಬಾರದು ಎಂದು. ಭಾರತೀಯ ವಿದೇಶಾಂಗ ಸಚಿವಾಲಯ ಕೇಳಿಕೊಂಡಿತ್ತೆಂದು ಗೋರ್ ಹೇಳಿದ್ದಾರೆ. ತಾವು ವಿದೇಶಾಂಗ ಸಚಿವಾಲಯದ ಮನವಿ ಬಗ್ಗೆ ಹೇಳಿದಾಗ ಟ್ರಂಪ್ ಸರಿ, ತೊಂದರೆ ಇಲ್ಲ ಎಂದರಂತೆ. ನಂತರ ಸಭೆ ಪ್ರಾರಂಭವಾಯಿತು. ಮಾಧ್ಯಮದವರು ಬಂದರು. 50 ಕ್ಯಾಮರಾಗಳನ್ನು ಇಡಲಾಯಿತು. ಟ್ರಂಪ್ ಮತ್ತು ಮೋದಿ ಇಬ್ಬರೂ ಕೆಲವು ನಿಮಿಷಗಳ ಕಾಲ ಮಾತನಾಡಿದರು. ಅದಾದ ಕೂಡಲೇ ಟ್ರಂಪ್ ಕ್ಯಾಮರಾಗಳ ಕಡೆಗೆ ತಿರುಗಿ ಪ್ರಶ್ನೆಗಳಿದ್ದರೆ ಕೇಳಿ ಎಂದರು. ಪತ್ರಿಕಾಗೋಷ್ಠಿ ನಡೆಯಿತು ಮತ್ತು ಎಲ್ಲವೂ ಎಲ್ಲರಿಗೂ ಬಹಿರಂಗವಾಯಿತು. ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸದಂತೆ ವಿನಂತಿಸಿದ್ರು ಎಂಬುದು ಬೇರೆ. ಆದರೆ ಪತ್ರಿಕಾಗೋಷ್ಠಿ ನಡೆಸಿದ್ರು ಯಾವುದೇ ಪ್ರಶ್ನೆಗಳನ್ನು ಕೇಳದಿದ್ದರೆ ಅದು ಭಾರತದ ಇಮೇಜ್ ಅನ್ನು ಸುಧಾರಿಸುತ್ತದೆಯೇ ಅಥವಾ ಹಾನಿಗೊಳಿಸುತ್ತದೆಯೇ? ರಾಯಭಾರಿ ಸೆರ್ಗಿಯೋ ಗೌರ್ ಅವರ ಹೇಳಿಕೆಯ ನಂತರ ಈ ವಿಷಯ ಚರ್ಚೆಯಾಗ್ತಾ ಇದೆ. ವಿದೇಶಾಂಗ ಸಚಿವಾಲಯದ ಅಂತಹ ಬೇಡಿಕೆ ನಾಚಿಗೇಡಿನ ಸಂಗತಿ ಎನ್ನಲಾಗ್ತಾ ಇದೆ. ಅದೇ ವೇಳೆ ಭಾರತದ ಬೇಡಿಕೆಯನ್ನು ಟ್ರಂಪ್ ನಿರ್ಲಕ್ಷಿಸ್ತಾ ಇರೋದು ಇನ್ನೂ ನಾಚಿಗೇಡಿನ ಸಂಗತಿ ಎನ್ನಲಾಗ್ತಾ ಇದೆ. ವಿದೇಶಾಂಗ ಸಚಿವಾಲಯದ ಏಕೈಕ ಬೇಡಿಕೆ ಪತ್ರಿಕೆಗಳು ಯಾವುದೇ ಪ್ರಶ್ನೆಗಳನ್ನು ಕೇಳಬಾರದು ಎಂಬುದಾಗಿತ್ತು ಎನ್ನುವುದೇ ಹಾಸ್ಯಾಸ್ಪದ ಮತ್ತು ಕಳವಳಕಾರಿಯಾಗಿದೆ. ಹಾರ್ಮುಜ್ನಲ್ಲಿ US ನೌಕಾಪಡೆ ಭಾರತೀಯ ನಾವಿಕರನ್ನ ಕೊಂದಿದ್ದರ ಬಗ್ಗೆ ನಮ್ಮ ವಿದೇಶಾಂಗ ಸಚಿವಾಲಯ ಏನನ್ನೂ ಕೇಳಲಿಲ್ಲ. H1B ವೀಸಾ ಅಥವಾ ಯಾವುದೇ ಇತರ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಅದು ಎತ್ತಲಿಲ್ಲ. ಆದರೆ ಪ್ರಧಾನಿ ಮೋದಿಯವರನ್ನ ಮಾಧ್ಯಮಗಳು ಪ್ರಶ್ನಿಸಬಾರದು ಎಂಬ ಬೇಡಿಕೆಯನ್ನು ಮಾತ್ರ ಇಟ್ಟಿತು. ಇದರ ಬಗ್ಗೆ ವಿದೇಶಾಂಗ ಸಚಿವಾಲಯ ತನ್ನ ನಿಲುವನ್ನು ಮಂಡಿಸಬೇಕು ಎಂದು ಸುಹಾಸಿನಿ ಹೈದರ್ ಒತ್ತಾಯಿಸಿದ್ದಾರೆ. ನಿಜವೇನೆಂದರೆ ವಿದೇಶಾಂಗ ಸಚಿವಾಲಯ ಏನಾದರೂ ಪ್ರತಿಕ್ರಿಯೆ ನೀಡಲು ಯತ್ನಿಸಿದಾಗಲೆಲ್ಲ ವಿಷಯ ಇನ್ನೂ ಜಟಿಲವಾಗುತ್ತೆ. VVIP ಭೇಟಿಗಳ ಸಮಯದಲ್ಲಿ ಸಾರ್ವಜನಿಕ ಹಾಜರಾತಿಗೆ ಸಂಬಂಧಿಸಿದಂತೆ ಇಂತಹ ಚರ್ಚೆಗಳು ಸಾಮಾನ್ಯ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ ಎಂಬ ವರದಿಗಳಿವೆ. ಅಂತಹ ಭೇಟಿಗಳ ಸಮಯದಲ್ಲಿ ಪ್ರಮಾಣಿತ ಪದ್ಧತಿ ಏನು ಎಂದು ವಿದೇಶಾಂಗ ಸಚಿವಾಲಯ ಹೇಳ್ತದೆಯಾ? ಭಾರತದ ಪ್ರಧಾನಿಗೆ ಯಾರು ಪ್ರಶ್ನೆಗಳನ್ನು ಕೇಳಬಾರದು ಎಂಬುದು ಪ್ರಾಮಾಣಿತ ಪದ್ಧತಿಯೇ? ಇದು ಯಾವ ರೀತಿಯ ಪದ್ಧತಿ ಮತ್ತು ವಿದೇಶಾಂಗ ಸಚಿವಾಲಯ ಇದನ್ನು ಸಮರ್ಥಿಸಬೇಕಾ? ಅಮೆರಿಕ ಅಧ್ಯಕ್ಷರನ್ನ ಭೇಟಿ ಮಾಡುವಾಗ ನಿಯೋಗಗಳು ಜಾಗರೂಕರಾಗಿರುತ್ತವೆ. ಅವರು ಏನು ಹೇಳಬಹುದು ಅಥವಾ ಏನು ಮಾಡಬಹುದು ಎಂದು ಊಹಿಸಲು ಸಾಧ್ಯವಿಲ್ಲ ಎಂಬ ಮತ್ತೊಂದು ಹೇಳಿಕೆಯು ವಿದೇಶಾಂಗ ಸಚಿವಾಲಯದ ಮೂಲಗಳಿಂದ ಬಂದಿದೆಯಂತೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಟ್ರಂಪ್ ಅವರನ್ನ ಭೇಟಿ ಮಾಡಿದಾಗ ಇಬ್ಬರ ನಡುವೆಯೂ ವಾದ ನಡೆದ ಸಂದರ್ಭವನ್ನು ಇದಕ್ಕಾಗಿ ಉಲ್ಲೇಖಿಸಲಾಗುತ್ತೆ. ಅಂದರೆ ಭಾರತದ ವಿಧಾನ ಜಾಗರೂಕವಾಗಿರುವುದಕ್ಕೆ ಸಂಬಂಧಿಸಿದೆ ಎಂಬ ಸಮರ್ಥನೆ ಬರ್ತಾ ಇದೆ. ಇದು ಬಾಲಿಶ ಪ್ರತಿಕ್ರಿಯೆ ಅಲ್ವಾ? ಆದರೆ ಟ್ರಂಪ್ ಎಂದಿಗೂ ಪ್ರಧಾನಿ ಮೋದಿಯವರನ್ನ ಈ ರೀತಿ ನಡೆಸಿಕೊಂಡಿಲ್ಲ. ಅಲ್ಲದೆ ಸ್ವತಃ ಝೆಲೆನ್ಸ್ಕಿ ಮತ್ತು ಹಲವಾರು ಬಾರಿ ಟ್ರಂಪ್ ಅವರನ್ನ ಭೇಟಿಯಾದಾಗಲೂ ಟ್ರಂಪ್ ಹಾಗೆ ನಡೆದುಕೊಂಡಿಲ್ಲ. ಆದರೂ ಝೆಲೆನ್ಸ್ಕಿ ಜೊತೆ ಟ್ರಂಪ್ ವರ್ತನೆಯ ನೆಪದಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯ ಎಚ್ಚರದಿಂದಿರುವುದು ವಿಚಿತ್ರವಾಗಿದೆ. ಹೌಡಿ ಮೋದಿ, ನಮಸ್ತೆ ಟ್ರಂಪ್ ಎಂದೆಲ್ಲ ತಮ್ಮ ಸ್ನೇಹದ ಬಗ್ಗೆ ತೋರಿಸಿಕೊಂಡಿದ್ದವರ ನಡುವೆ ಹೀಗೂ ಆಗಬಹುದು ಎಂಬ ಭಯ ವಿದೇಶಾಂಗ ಸಚಿವಾಲಯಕ್ಕಿದೆ. ವಿದೇಶಾಂಗ ಸಚಿವಾಲಯದ ಪ್ರತಿಕ್ರಿಯೆ ವಿಚಿತ್ರವಾಗಿದೆ. ಟ್ರಂಪ್ ಅವರ ನಡವಳಿಕೆಯನ್ನು ನೆಪವಾಗಿ ಬಳಸಲಾಗ್ತಾ ಇದೆ. ಇದರ ನಡುವೆಯೇ ಅದೇ ಸೆರ್ಗಿಯೋ ಗೋರ್ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ನಡುವೆ ಉತ್ತಮ ಸ್ನೇಹವಿದೆ ಎಂದು ಹೇಳ್ತಾ ಇದ್ದಾರೆ. ನನ್ನ ಸ್ನೇಹಿತ ಪ್ರಧಾನಿ ಮೋದಿ ಅಧಿಕಾರದಲ್ಲಿರುವವರಿಗೆ ಭಾರತ ಬಯಸಿದ್ದನ್ನು ಪಡೆಯುತ್ತದೆ ಎಂದು ಅಧ್ಯಕ್ಷ
ಟ್ರಂಪ್ ಹೇಳಿದ್ದಾರೆ. ಆದರೆ ಸಿಕ್ಕಿದ್ದೇನು ಎಂಬುದು ಬೇರೆ ಮಾತು. ಟ್ರಂಪ್ ಅವರ ನಡವಳಿಕೆಯಿಂದಾಗಿ ಪ್ರಧಾನಿ ಮೋದಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಲಿಲ್ಲ ಎಂಬ ಮಾತಿಗೂ ಅರ್ಥವಿಲ್ಲ. ಯಾಕೆಂದರೆ ಮೋದಿ ಎಲ್ಲಿಯೂ ಪತ್ರಿಕಾಗೋಷ್ಠಿಗಳಲ್ಲಿ ಪ್ರಶ್ನೆಗಳನ್ನು ಎದುರಿಸುವುದಿಲ್ಲ. ಅವರು ಫ್ರೆಂಚ್ ಅಧ್ಯಕ್ಷರ ಜೊತೆಗಾಗಲಿ, ಜಪಾನ್ ಪ್ರಧಾನಿ ಜೊತೆಗಾಗಲಿ, ಆಸ್ಟ್ರೇಲಿಯಾದ ಪ್ರಧಾನಿ ಜೊತೆಗಾಗಲಿ ಪತ್ರಿಕಾಗೋಷ್ಠಿ ನಡೆಸಲು ಸಾಧ್ಯವಾಗಿಲ್ಲ. ಜುಲೈನಲ್ಲಿ ಮೋದಿ ಆಸ್ಟ್ರೇಲಿಯಾಕ್ಕೆ ಭೇಟಿ ನೀಡಿದಾಗ ಅವರ ಕಾರ್ಯಕ್ರಮಕ್ಕೆ ಪತ್ರಿಕಾ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಯಿತು. ಆದರೆ ಅವರಿಗೆ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಇರಲಿಲ್ಲ. ಪ್ರಧಾನಿ ಮೋದಿ ಪತ್ರಿಕಾಗೋಷ್ಠಿಗಳನ್ನು ನಡೆಸುವುದಿಲ್ಲ ಎಂದು ಜಗತ್ತಿಗೆ ಗೊತ್ತಾಗಿದೆ. ಬದಲಿಗೆ ಅವರು ಏಕಪಕ್ಷೀಯ ಭಾಷಣಗಳನ್ನು ಮಾಡ್ತಾರೆ. ಹಾಗಾದರೆ ಪ್ರಧಾನಿ ಮೋದಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಲು ಸಾಧ್ಯವಾಗದಿರುವುದಕ್ಕೆ ಕಾರಣ ಏನು? ಇಲ್ಲಿಯವರೆಗೆ ಯಾರೂ ಈ ಬಗ್ಗೆ ವಿದೇಶಾಂಗ ಸಚಿವಾಲಯವನ್ನು ಕೇಳ್ತಾ ಇರಲಿಲ್ಲ. ಆದರೆ ಈಗ ಈ ವಿಷಯ ವಿದೇಶಗಳಲ್ಲಿ ನಗೆಪಾಟಲಿಗೆ ತುತ್ತಾಗಿರುವಾಗ ಪ್ರಶ್ನೆಗಳು ಹೇಳ್ತಾ ಇವೆ. ಟ್ರಂಪ್ ಅವರ ಅನಿರೀಕ್ಷಿತ ನಡವಳಿಕೆ ಬಗೆಗಿನ ಭಯ ಒಂದು ನೆಪ ಮಾತ್ರ. ಜೋ ಬೈಡನ್ G20 ಸಭೆಯಲ್ಲಿ ಭಾಗವಹಿಸಲು ದಿಲ್ಲಿಗೆ ಬಂದಾಗಲೂ ಮಾಧ್ಯಮದವರನ್ನ ಒಳಗೆ ಬಿಟ್ಟಿರಲಿಲ್ಲ. ಅಮೆರಿಕದ ಪತ್ರಕರ್ತರು ಬೈಡನ್ ಅವರ ಪತ್ರಿಕಾ ಕಾರ್ಯದರ್ಶಿಯನ್ನ ಪ್ರಶ್ನಿಸಿದರು. ಯಾವುದೇ ವರದಿಗಾರರನ್ನ ಒಳಗೆ ಬಿಡದಿರುವಾಗ ಬೈಡನ್ ಮೋದಿಯವರನ್ನ ಯಾಕೆ ಭೇಟಿಯಾಗ್ತಾ ಇದ್ದಾರೆ ಎಂದು ಕೇಳಲಾಯಿತು. G20 ನಂತರ ಬೈಡನ್ ನೇರವಾಗಿ ವಿಯೆಟ್ನಾಂಗೆ ಹೋಗಿ ಅಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಭಾರತದಲ್ಲಿ ಏಕೆ ಅದು ಸಾಧ್ಯವಾಗಲಿಲ್ಲ ಎಂಬುದಕ್ಕೆ ಉತ್ತರ ಸಿಗದೆ ಹೋಯಿತು. ಆದರೆ ಮೋದಿ ಯಾವುದೇ ಜಂಟಿ ಮಾತುಕತೆಗಳಲ್ಲಿ ಭಾಗವಹಿಸಲು ನಿರಾಕರಿಸಿದ್ದರು ಎಂಬುದು ಆಗ ಬೈಡನ್ ಅವರ ಪತ್ರಿಕಾ ಕಾರ್ಯದರ್ಶಿಯ ಹೇಳಿಕೆಗಳಿಂದ ಸ್ಪಷ್ಟವಾಗಿತ್ತು. ಮೋದಿಯಿಂದಾಗಿ ಭಾರತ ತುಂಬಾ ಒತ್ತಡ ಎದುರಿಸ್ತಾ ಇದೆ. ಮೋದಿ ಪತ್ರಿಕಾಗೋಷ್ಠಿ ನಡೆಸಲು ನಿರಾಕರಿಸಿರುವುದು ಈಗ ಭಾರತಕ್ಕೆ ಅಪಾರ ಮುಜುಗರ ಉಂಟು ಮಾಡ್ತಾ ಇದೆ. ನಾರ್ವೆ ಭೇಟಿಯ ಸಮಯದಲ್ಲೂ ಅದೇ ಆಯಿತು. ಪತ್ರಕರ್ತೆ ಹೆಲ್ಲೆ ಲಿಂಗ್ ಪ್ರಶ್ನೆಗಳನ್ನು ಕೇಳ್ತಲೇ ಇದ್ರು ಮತ್ತು ಮೋದಿ ಉತ್ತರಿಸದೆ ಹೊರಟು ಹೋದರು. Prime Minister Modi, why don't you take some questions from the freest press in the world? ಪತ್ರಿಕಾ ಸ್ವಾತಂತ್ರ್ಯ ಇಲ್ಲದೆ ಪ್ರಜಾಪ್ರಭುತ್ವ ಎಂದು ಕರೆಯಬಹುದಾ? ಅಧಿಕಾರದಲ್ಲಿರುವವರನ್ನು ಪ್ರಶ್ನಿಸಲು ಸಾಧ್ಯವಾಗದಿದ್ದರೆ ಪ್ರಜಾಪ್ರಭುತ್ವದ ಅರ್ಥವೇನು ಎಂದು ಹೆಲ್ಲೆ ಲಿಂಗ್ ಕೇಳಿದರು. ಆಗಲೂ ವಿದೇಶಾಂಗ ಸಚಿವಾಲಯದ ಪ್ರತಿಕ್ರಿಯೆ ಭಾರತವನ್ನು ಇನ್ನಷ್ಟು ನಗೆಪಾಟಲಿಗೆ ಈಡು ಮಾಡಿತು. ಪ್ರಧಾನಿ ಮೋದಿ ತಮ್ಮ ಮತದಾರರೊಂದಿಗೆ ನೇರ ಸಂಪರ್ಕ ವಹಿಸ್ತಾರೆ. ಭಾರತದ ಮತದಾರರು ಗ್ರಾಮೀಣ ಜನರು, ಅವರು ನೇರ ಸಂಪರ್ಕ ಬಯಸ್ತಾರೆ. ಮಾಧ್ಯಮದೊಡನೆ ಮಾತನಾಡಲು ಇಷ್ಟಪಡುವುದಿಲ್ಲ ಎಂದು ಹಾಸ್ಯಾಸ್ಪದವಾದ ಹೇಳಿಕೆಯನ್ನು ನೀಡಲಾಗಿತ್ತು. Mr. Modi is, Prime Minister Modi is a quintessential Indian politician. By and large, Indian politicians favor direct, contact with their electorate. And you must remember that the Indian electorate are predominantly rural folk. They want direct contact. They don't like being spoken down to. They don't like being spoken to through intermediaries. And Mr. Modi has perfected the art of direct contact with his electorate. 2023ರಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಕರ್ತೆ ಸಬ್ರಿನಾ ಸಿದ್ದಿಕಿ ಪ್ರಧಾನಿ ಮೋದಿಯವರನ್ನ ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಭಿನ್ನಾಭಿಪ್ರಾಯವನ್ನು ಯಾಕೆ ನಿಗ್ರಹಿಸಲಾಗುತ್ತದೆ ಎಂದು ಕೇಳಿದರು. ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಲು ಏನು ಮಾಡಲಾಗ್ತಾ ಇದೆ ಅಂತ ಕೇಳಿದರು. ಅದಕ್ಕೆ ಉತ್ತರವಾಗಿ ಭಾರತದ ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅಂತ ಮೋದಿ ಹೇಳಿದ್ರು. ಆದರೆ ಆ ಮಾತು ಎಷ್ಟು ನಿಜ? ಆ ಪತ್ರಿಕಾಗೋಷ್ಠಿಯ ನಂತರ ಸಬ್ರಿನಾ ಸಿದ್ದಿಕಿ ಅವರನ್ನ ತೀವ್ರವಾಗಿ ಟ್ರೋಲ್ ಮಾಡಲಾಯಿತು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿತೆಂದರೆ ಆಗಿನ US ರಾಷ್ಟ್ರೀಯ ಭದ್ರತಾ ಮಂಡಳಿಯ ವಕ್ತಾರ ಜಾನ್ ಕಿರ್ಬಿ ಇಂತಹ ನಡವಳಿಕೆ ಪ್ರಜಾಪ್ರಭುತ್ವವಲ್ಲ, ಸಬ್ರಿನಾ ವಿಷಯದಲ್ಲಿ ನಡೆದದನ್ನು ಖಂಡಿಸ್ತೇವೆ ಅಂತ ಹೇಳಲೇಬೇಕಾಯಿತು. ಪ್ರಧಾನಿ ಮೋದಿ 12 ವರ್ಷಗಳಾದರೂ ಪತ್ರಿಕಾಗೋಷ್ಠಿ ನಡೆಸಲು ಸಾಧ್ಯವಾಗಿಲ್ಲ. ಜನವರಿ 3, 2024ರಂದು ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ 1.5 ಗಂಟೆ ಪತ್ರಿಕಾಗೋಷ್ಠಿ ನಡೆಸಿದರು. 100 ಪತ್ರಕರ್ತರನ್ನ ಆಹ್ವಾನಿಸಲಾಯಿತು ಮತ್ತು 62 ಪ್ರಶ್ನೆಗಳನ್ನು ಕೇಳಲಾಯಿತು. ಭ್ರಷ್ಟಾಚಾರದಿಂದ ಹಿಡಿದು ಸಿಖ್ ಗಲಭೆವರೆಗಿನ ಪ್ರಶ್ನೆಗಳಿದ್ದವು. ನೆಹರು ಅವರ ದಾಖಲೆ ಮುರಿಯಲು ಬಯಸುವ ಮೋದಿ ಮನಮೋಹನ್ ಸಿಂಗ್ ಅವರ ಪತ್ರಿಕಾಗೋಷ್ಠಿಗಳ ದಾಖಲೆಯನ್ನು ಯಾಕೆ ಮುರಿಯಲು ಬಯಸುವುದಿಲ್ಲ? ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಗಳನ್ನು ನಡೆಸ್ತಾರೆ, ಅವರು ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಆದರೆ ಅದೇ ದೇಶದ ಪ್ರಧಾನಿ ಪತ್ರಿಕಾಗೋಷ್ಠಿಗಳನ್ನು ನಡೆಸುವುದಿಲ್ಲ ಎಂಬುದು ವಿಚಿತ್ರ ಅಲ್ವಾ? ಮೋದಿ ಮಾಧ್ಯಮಗಳಿಗೆ ಹೆದರುತ್ತಾರೆ, ಮಾಧ್ಯಮಗಳ ಮುಂದೆ ಹೋಗಲು ಅವರಿಗೆ ಸಾಧ್ಯವಿಲ್ಲ ಎಂದು ರಾಹುಲ್ ಗಾಂಧಿ ಹೇಳ್ತಾರೆ. ರಾಹುಲ್ ಮಾತಿಗೆ ಬಿಜೆಪಿ ಪ್ರತಿ ಮಾತನಾಡಿಲ್ಲ. ರಾಹುಲ್ ಗಾಂಧಿ ಅವರ ಹೇಳಿಕೆ ಸರಿ ಎಂದು ಮಡಿಲ ಮಾಧ್ಯಮಗಳು ಸಹ ಒಪ್ಪುತ್ತವೆ ಎಂದು ಕಾಣುತ್ತದೆ ಮತ್ತು ಬಿಜೆಪಿ RSS ಕೂಡ ಅದನ್ನು ಒಪ್ಪುತ್ತವೆಂದು ಕಾಣುತ್ತದೆ. ಅಮೆರಿಕದಲ್ಲಿ ಮಾಧ್ಯಮಗಳ ಕತೆ ಏನೇ ಆಗಿದ್ದರೂ ಅಮೆರಿಕದ ಪತ್ರಕರ್ತರು ಅಧ್ಯಕ್ಷರನ್ನ ಪ್ರಶ್ನಿಸುತ್ತಾರೆ. ಟ್ರಂಪ್ ವರದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಅಮೆರಿಕದಲ್ಲಿಯೂ ಸರ್ಕಾರ ಪತ್ರಿಕಾ ದಮನವನ್ನು ಹೆಚ್ಚಿಸ್ತಾ ಇರುವ ವರದಿಗಳಿವೆ. ಆದರೂ ಅಧ್ಯಕ್ಷರು ಮತ್ತು ಟ್ರಂಪ್ ಆಡಳಿತದ ಅಸಲಿಯತನ್ನು ಬಯಲಿಗೆಳೆಯುವ ವರದಿಗಳು ಅಲ್ಲಿ ಬರುತ್ತವೆ. ಆದರೆ ಇಲ್ಲಿ ಭಾರತದ ಇಮೇಜ್ ಅನ್ನು ಮಡಿಲ ಮಾಧ್ಯಮಗಳು ಹಾಳು ಮಾಡ್ತಾ ಇವೆ. ಆದರೆ ಮಾಧ್ಯಮಗಳಷ್ಟೇ ಅಲ್ಲದೆ ಇಂತಹ ಇತರ ಅಂಶಗಳು ಕೂಡ ಭಾರತದ ವರ್ಚಸ್ಸಿಗೆ ಹೊಡೆತ ಕೊಡ್ತಾ ಇವೆ. ಪ್ಯೂ ರಿಸರ್ಚ್ನ ಹೊಸ ಸಮೀಕ್ಷೆ ಪ್ರಕಾರ ಅಮೆರಿಕದಲ್ಲಿ 50%, ಆಸ್ಟ್ರೇಲಿಯಾದಲ್ಲಿ 55%, ಸಿಂಗಾಪುರದಲ್ಲಿ 48% ಮತ್ತು ಮಲೇಷಿಯಾದಲ್ಲಿ 58% ಜನರು ಭಾರತದ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯವನ್ನು ಹೊಂದಿದ್ದಾರೆ. 12 ದೇಶಗಳು ಭಾರತದ ಬಗ್ಗೆ 50ರಿಂದ 79ರಷ್ಟು ಸಕಾರಾತ್ಮಕ ಅಭಿಪ್ರಾಯಗಳನ್ನು ಹೊಂದಿವೆ. ಇವುಗಳಲ್ಲಿ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಶ್ರೀಲಂಕಾ ಮತ್ತು ಇಟಲಿಯಂತಹ ದೇಶಗಳು ಸೇರಿವೆ. ಭಾರತದ ಬಗ್ಗೆ ಸರಾಸರಿ ಅಮೆರಿಕನ್ನರ ಅಭಿಪ್ರಾಯ ಯಾಕೆ ಬದಲಾಗ್ತಾ ಇದೆ? ವಿಶೇಷವಾಗಿ 18ರಿಂದ 29 ವರ್ಷದೊಳಗಿನ ಯುವ ಅಮೆರಿಕನ್ನರ ಅಭಿಪ್ರಾಯ ಯಾಕೆ ಭಾರತಕ್ಕೆ ಪೂರಕವಾಗಿಲ್ಲ? 2025ರಲ್ಲಿ ಪ್ರಧಾನಿಯವರ ವಿದೇಶ ಪ್ರವಾಸಗಳಿಗಾಗಿ 187 ಕೋಟಿ ರೂಪಾಯಿ
ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ. ಈ ವರ್ಷ ಪ್ರಧಾನಿ ಮೋದಿ ವಿದೇಶ ಪ್ರವಾಸದಲ್ಲಿ ಇದ್ದಷ್ಟು ದಿನ ಪ್ರತಿ ಗಂಟೆಗೆ 12.5 ಲಕ್ಷ ಖರ್ಚು ಮಾಡಲಾಗಿದೆ. ಇಂತಹ ಅದ್ದೂರಿ ಪ್ರವಾಸಗಳಿಗೆ ಇಷ್ಟೊಂದು ಖರ್ಚು ಮಾಡಿದ್ದರೂ ಭಾರತದ ವಿದೇಶಾಂಗ ನೀತಿ ಅಥವಾ ವಿದೇಶದಲ್ಲಿ ಭಾರತದ ವಿಶ್ವಾಸಾರ್ಹತೆಗೆ ಏನಾಗ್ತಾ ಇದೆ? ಕಳೆದ 15 ದಿನಗಳಲ್ಲಿ ಅಮೆರಿಕ 5,200 ವಿದ್ಯಾರ್ಥಿಗಳನ್ನು ಭಾರತಕ್ಕೆ ಗಡೀಪಾರು ಮಾಡಿದೆ. ಈ ಬಾರಿ ಗಡೀಪಾರು ಪಟ್ಟಿಯಲ್ಲಿ H1B, O1 ಮತ್ತು ವಿದ್ಯಾರ್ಥಿ ವೀಸಾಗಳಲ್ಲಿ ಅಮೆರಿಕಕ್ಕೆ ಹೋದ ಭಾರತೀಯರು ಸೇರಿದ್ದಾರೆ. ಈ ವರ್ಷ ಪ್ರತಿ 3 ವಾರಗಳಿಗೊಮ್ಮೆ ಗಡೀಪಾರು ವಿಮಾನ ಹೊರಟಿದೆ. ಇದು ಭಾರತ ಮತ್ತು ಅಮೆರಿಕ ನಡುವಿನ ಸ್ನೇಹ ಸಾಮಾನ್ಯವಾಗಿ ಹೇಳಿಕೊಳ್ಳುವಷ್ಟು ಬಲವಾಗಿಲ್ಲವಿರಬಹುದು ಎಂದು ಸೂಚಿಸುತ್ತದೆ. ಅಮೆರಿಕದಲ್ಲಿ ಭಾರತದ ಇಮೇಜ್ ಯಾಕೆ ಇಷ್ಟು ನಕಾರಾತ್ಮಕವಾಗ್ತಾ ಇದೆ? ಅಮೆರಿಕ ವೀಸಾ ನಿಯಮಗಳನ್ನು ಬಿಗಿಗೊಳಿಸಿದೆ. ಇದರಿಂದಾಗಿ ಅಲ್ಲಿ ಅಧ್ಯಯನ ಮಾಡುವ ಭಾರತೀಯರ ಸಂಖ್ಯೆಯಲ್ಲಿ 15% ಇಳಿಕೆಯಾಗಿದೆ. ವ್ಯಾಪಾರ ಒಪ್ಪಂದ ಇನ್ನೂ ಆಗಿಲ್ಲ ಮತ್ತು ಪತ್ರಿಕಾಗೋಷ್ಠಿಗಳನ್ನು ನಡೆಸಿದ ಪ್ರಧಾನಿ ಮೋದಿಗೆ ಯಾರಾದರೂ ಈ ಎಲ್ಲದರ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳಲು ಸಾಧ್ಯವಿಲ್ಲವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.